ರಾಜ್ಯಸಭೆ ರೇಸ್ಗೆ ಡೆಡ್ಲೈನ್ ಜೂನ್ 8 ಕೊನೆಯ ಚಾನ್ಸ್. ನಾಮಪತ್ರಕ್ಕೆ ಡೆಡ್ಲೈನ್. ಇನ್ನು ಎನ್ಡಿಎಯಲ್ಲಿ ಗೊಂದಲ, ಯಾರಿಗೆ ಕೊಡಬೇಕು, ರಾಜ್ಯಸಭೆಯ ಅಭ್ಯರ್ಥಿಯನ್ನಾಗಿ ಯಾರನ್ನ ಮಾಡಬೇಕು ಅನ್ನೋ ಗೊಂದಲ ಇನ್ನು ಎನ್ಡಿಎನಲ್ಲಿ ಇದೆ. 8ನೇ ತಾರೀಕು ಲಾಸ್ಟ್ ಡೇಟ್. ಮಧ್ಯಾಹ್ನ 3 ಗಂಟೆ ಒಳಗಡೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಕಣಕ್ಕಿಳಿಸಬೇಕು. ಎನ್ಡಿಎ ಈ ತನಕನೂ ಘೋಷಣೆ ಮಾಡಿಲ್ಲ. ಸಿಗೋದು ಒಂದೇ ಒಂದು ಸೀಟ್. ಈಗ ಆಲ್ರೆಡಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗಬೇಕಾಗಿರುವಂಥ 4 ಸ್ಥಾನಗಳು ಖಾಲಿ ಆಗ್ತಿರುವಂಥ 4 ಸ್ಥಾನಗಳಲ್ಲಿ 3 ಕಾಂಗ್ರೆಸ್ಗೆ ಹೋಗುತ್ತೆ. ಆಬ್ವಿಯಸ್ಲಿ 3 ಜನ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆ ಮಾಡಿಸ್ಬಿಟ್ಟಿದೆ. ಒಂದು ಎನ್ಡಿಎಗೆ ಬರುತ್ತೆ. ಬಿಜೆಪಿ ಅಭ್ಯರ್ಥಿಯನ್ನು ಹಾಕಬೇಕೋ ಜೆಡಿಎಸ್ ಅಭ್ಯರ್ಥಿಯನ್ನು ಹಾಕಬೇಕೋ ಈ ಪ್ರಶ್ನೆ ಎದ್ದಿದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋ ಡೌಟು. ಡಿಕೆಶಿಗೆ ಸಿಎಂ ಸ್ಥಾನ ಕೊಟ್ಟ ಬಳಿಕ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟನ್ನು ಕೊಟ್ಟಂಗಾಗಿದೆ, ಸೀಟನ್ನು ಕೊಟ್ಟಂಗಾಗಿದೆ. ಹೀಗಾಗಿ ಈಗ ದೇವೇಗೌಡರ ಅನಿವಾರ್ಯನಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಯಾವಾಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಯಿತೋ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಮಣೆಯನ್ನು ಹಾಕಿ ನಾಯಕತ್ವವನ್ನು ಒಕ್ಕಲಿಗರಿಗೆ ನೀಡಲಾಗಿದೆ. ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಒಕ್ಕಲಿಗ ಪಾನ್ನ ಕಾಂಗ್ರೆಸ್ ಮೂವ್ ಮಾಡಿದ ತಕ್ಷಣ ಇತ್ತ ರಾಜಕೀಯ ಸ್ಟ್ರಾಟಜಿನೇ ಬೇರೆಯಾಗಿದೆ. ಇವಾಗ ದೇವೇಗೌಡರು ಹಾಗಾದ್ರೆ ಅನಿವಾರ್ಯನಾ ಬಿಜೆಪಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಪ್ರವೇಶವನ್ನು ಪಡಿತಾರಾ ಅನ್ನೋ ಪ್ರಶ್ನೆ. ಮಧುಸೂದನ್, ಜೂನ್ 8ಕ್ಕೆ ನಾವು ಏನು ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯುತ್ತೆ. ಈ ಒಂದು ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಎನ್ಡಿಎ ಅಭ್ಯರ್ಥಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರಿತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು JDS BJP ರಾಜ್ಯದಲ್ಲಿ ಮೈತ್ರಿ ಇದೆ. ಆದರೆ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಸಾಕಷ್ಟು ಗೊಂದಲದಲ್ಲಿರುವಂಥದ್ದು. ಒಂದು ಪ್ರಮುಖವಾಗಿ ಈಗಾಗಲೇ JDS ನಾಯಕರು ಕೂಡ ಈ ಒಂದು ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇದೇ 18ಕ್ಕೆ ದೇವೇಗೌಡರ ರಾಜ್ಯಸಭಾ ಅವಧಿ ಮುಕ್ತಾಯ ಆಗುತ್ತೆ. ಇನ್ನೊಂದು ಕಡೆ BJP ನಾಯಕರು ಕೂಡ ತಮ್ಮದೇ ಪಕ್ಷದ ಒಂದು ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಸದಾನಂದ ಗೌಡರಾಗಿರ್ಬೋದು, ಏನು ಸುಮಲತಾ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ. ಆದರೆ ದೇವೇಗೌಡರು ಅನಿವಾರ್ಯತೆ ಈಗ ಮೈತ್ರಿ ಪಕ್ಷಕ್ಕೆ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು CM ಆದ ನಂತರ ಒಕ್ಕಲಿಗರಿಗೆ ಒಂದು ಸ್ಥಾನವನ್ನು ಕೊಟ್ಟಿರುವಂಥದ್ದು, CM ಸ್ಥಾನವನ್ನು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಕೂಡ ಏನು ಹಳೆ ಮೈಸೂರು ಭಾಗದಲ್ಲಿ ಈ ಕಳೆದ 2023ರ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದರು. ಹಾಗಾಗಿ ಮುಂದೆ 2028ರಲ್ಲೂ ಕೂಡ ಏನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತವನ್ನು ಸೆಳಿಬೇಕಾದ್ರೆ ದೇವೇಗೌಡರು ಕೂಡ ಎನ್ಡಿಎ ಮೈತ್ರಿ ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ತಂತ್ರಗಳು ಅಥವಾ ಪ್ರತಿತಂತ್ರಗಳಿಗೆ ಜೊತೆಗೆ ಅವರು ಏನು ಅವರ ಲೆಕ್ಕಾಚಾರಗಳೇನಿದೆ ಅಥವಾ ರಾಜಕೀಯ ತಂತ್ರಗಾರಿಕೆ ಏನಿದೆ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ದೇವೇಗೌಡರು ಸೂಕ್ತ. ಜೊತೆಗೆ ಒಕ್ಕಲಿಗರ ಒಂದು ಸೈಡ್ ಅಂದರೆ ಅವರ ಸುಪ್ರೀಂ ಲೀಡರ್ ಆಗಿರುವಂಥ ದೇವೇಗೌಡರು 2 ಪಕ್ಷಗಳಲ್ಲಿ ಇದ್ದರು. ಅಂದರೆ 2 ಪಕ್ಷಗಳ ರಾಜ್ಯಸಭಾ ಒಂದು ಆಯ್ಕೆ ಆದರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಎನ್ಡಿಎ ಚುನಾವಣೆಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋದು ಏನು JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ನಾಮಪತ್ರ ಸಲ್ಲಿಸಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ದೇವೇಗೌಡರು ಮಾಡ್ಕೊಂಡಿದ್ದಾರೆ. ಹೀಗಾಗಿ BJP ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇರುವಂಥದ್ದು. ಜೊತೆಗೆ BJP ಹೈಕಮಾಂಡ್ ಏನು ಒಂದು ಸಂದೇಶ ಕೊಡುತ್ತೆ ಅದಕ್ಕೆ ಕಾಯ್ತಾ ಇರುವಂಥದ್ದು. ಅಥವಾ ಇವತ್ತು ಅಥವಾ ನಾಳೆ ಈ ಒಂದು ಎನ್ಡಿಎ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ BJP ಹೈಕಮಾಂಡ್ ಕೂಡ ಚಿಂತನೆ ನಡೆಸಿದೆ. ದೇವೇಗೌಡರಿಗೆ ಈ ಒಂದು ರಾಜ್ಯಸಭಾ ಟಿಕೆಟನ್ನು BJP ನಾಯಕರು ಬಿಟ್ಕೊಡ್ತಾರಾ ಅಥವಾ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. ಆದರೆ ಹಳೆ ಮೈಸೂರು ಭಾಗದ ಒಂದು ರಾಜಕೀಯ ಚಿತ್ರಣ ಬದಲಾದ ಹಿನ್ನೆಲೆಯಲ್ಲಿ ದೇವೇಗೌಡರ ಆಯ್ಕೆ ಅನಿವಾರ್ಯ ಅನ್ನೋದು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಯಾವಾಗ ಕಾಂಗ್ರೆಸ್ ಒಕ್ಕಲಿಗರಿಗೆ ಮಣೆ ಹಾಕಿ ನಾಯಕತ್ವವನ್ನು ಕೊಡ್ತೋ, ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಮೆರೆದಿರೋ ಅಂತ ನಿರ್ಣಾಯಕ ಸಂಖ್ಯೆಯಲ್ಲಿ ಇರುವಂಥ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅಂದರೆ ಎನ್ಡಿಎಗೆ ಒಂದು ದೊಡ್ಡ ಸವಾಲು. ಹೀಗಾಗಿ HD ದೇವೇಗೌಡರಿಗೆ ಮಣೆ ಹಾಕಬೇಕು. ಕಾರಣ ಏನು ಅಂತ ಹೇಳಿದ್ರೆ HD ದೇವೇಗೌಡರು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.